ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಾವು ಇಲ್ಲೇ ಇರ್ತೀವಿ, ನೋಡ ಬಿಡೋಣ ಇವಳೇನ್ ಹೊತ್ಕೊಂಡ್ ಬರ್ತಾಳೆ ಅಂತ. ಸಾಬೀತ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಅತ್ತೆ. ಏನಾಯ್ತು ಭೀಮಾ? ಇವ್ರು ಮತ್ತೆ ಏನಾದ್ರೂ ಹೊಸ ನಾಟಕ ಶುರು ಮಾಡ್ಕೊಂಡಿದಾರಾ? ನಮ್ಮ ಅಸಹಾಯಕತೆನ ಇವ್ರು ಲೇವಡಿ ಮಾಡ್ಕೊಂಡು ನಿಂತಿದ್ದಾರೆ. ಅಸಹಾಯಕತೆನಾ? ಏನಾಯ್ತೀಗ? ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ಆದ್ರೆ ರಾಮ್ಜಿ ಮನಿ ಆರ್ಡರ್ ಮಾಡಿದ್ರಲ್ಲ, ಇನ್ನೂ ಬಂದಿಲ್ವಾ? ಟಪಾಲ್ ಹಣ ತರ್ಬೇಕಾದ್ರೆ ಯಾರೋ ಹೊಡೆದು ಕಿತ್ಕೊಂಡು ಹೋದ್ರಂತೆ. ಏನು ಕಿತ್ಕೊಂಡು ಹೋದ್ರಂದ್ರೆ? ಅದನ್ನ ಅವರೇ ಹೇಳಿದ್ದು. ನಾನ್ ಪತ್ತೆ ಹಚ್ತೀನಿ ಟಪಾಲಣ್ಣನಿಂದ ಯಾರು ಕಿತ್ಕೊಂಡ್ರು ಅಂತ. ನಮ್ಮನ್ನ ನೋಡ್ಕೊಂಡು ಯಾಕೋ ಹೇಳ್ತಿದ್ಯಾ? ನನ್ಗೆ ನಿಮ್ಮ ಮೇಲೆ ಅನುಮಾನ ಇದೆ. ಹಾಗಿದ್ದಾಗ ನಿಮ್ಮನ್ನ ನೋಡ್ಕೊಂಡೆ ಹೇಳ್ಬೇಕು ತಾನೆ. ಕಣ್ಣು ಕೆಳಗ್ ಮಾಡೋ. ಮಾಡೋದಿಲ್ಲ. ನನ್ಗೆ ಖಂಡಿತವಾಗ್ಲೂ ಗೊತ್ತಿದೆ ಟಪಾಲಣ್ಣನಿಂದ ದುಡ್ಡು ನಿಮ್ಮಲ್ಲೇ ಯಾರೋ ಕಿತ್ಕೊಂಡಿದ್ದಾರೆ ಅಂತ. ಕಳ್ರು ಮುಂದೆ ಕಣ್ ಕೆಳಗಿಳಿಸಿ ಮಾತಾಡೋ ಮನುಷ್ಯ ನಾನಲ್ಲ. ನಾನ್ ಹೇಳ್ತಿದ್ದೀನಿ, ಕಣ್ ಕೆಳಗ್ ಮಾಡೋ, ಇಲ್ಲ ಕಣ್ಗುಡ್ಡ ಕಿತ್ತಾಕ್ತೀನಿ. ಮಾಡೋದಿಲ್ಲ. ನಿನ್ನ ಒಂದ್ ಕೈ ನೋಡ್ಕೋತೀನಿ ಪುರಂಜನ. ಮೊದ್ಲು ಹೋಗಿ ಶುದ್ಧ ಮಾಡ್ಕೊಳಿಸಿದಾನಂದ್ರೆ ನೀವ್ಯಾಕೆ ಈ ಸಗಣಿ ಜೊತೆ ಗುದ್ದಾಡ್ತೀರಾ? ಹೋಗಿ. ಪುರಂಜನ್ ಮಾವ, ಅತ್ತೆ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಅವ್ರಿಲ್ ಬರೋ ತನಕ ನಾವ್ ಯಾರು ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಹೋಗಿದ್ದಾರೆ. ಹೋಗ್ಬಾರ್ದು ಅಂದ್ರೆ? ಅಕ್ಕ ಈ ಸ್ಥಿತಿಯಲ್ಲಿ ಅವರೆಲ್ಲೂ ಓಡಾಡಬಾರ್ದು ಅಲ್ವಾ? ಬನ್ನಿ ನೋಡೋಣ. ನಾನು ಅಸಹಾಯಕಳಲ್ಲ, ನಾನು ಕೆಲಸ ಮಾಡಬಲ್ಲೆ. ನಾನು ಹೆಂಗಾದ್ರೂ ಮಾಡಿ ನನ್ನ ಮಕ್ಳಿಗೇನಾದ್ರೂ ತಿನ್ನೋಕ್ ತಗೊಂಡು ಹೋಗ್ಬೇಕು. ಅವ್ರನ್ನ ಹಸುವಿಂದ ಇರೋಕ್ ಬಿಡೋದಿಲ್ಲ. ನಾನು ಏನಾದ್ರೂ ಮಾಡ್ಲೇಬೇಕು, ದುಡ್ಡಿನ ವ್ಯವಸ್ಥೆ ಮಾಡ್ಲೇಬೇಕು. ಅಣ್ಣ ಅಣ್ಣ, ನಾನ್ ನಿಮಗ್ ಸಹಾಯ ಮಾಡ್ಲಾ? ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಅದಕ್ ಬದಲಾಗಿ ನನಗ್ ಸ್ವಲ್ಪ ದುಡ್ಡು ಕೊಡಿ ಸಾಕು. ನಾನ್ ನಿಮ್ಗೆ ಗಾಡಿ ತಳ್ಳೋಕೆ ಸಹಾಯ ಮಾಡ್ತೀನಿ. ಏ ಹುಚ್ಚೆಂಗ್ಸೆ, ನನ್ ಕೈಲೇ ಎಳಿಯಕ್ ಆಗ್ತಾ ಇಲ್ಲ, ನೀನ್ ಹೇಗೆ ಎಳಿತ್ಯಾ? ನಿಜ ಹೇಳ್ತಿದ್ದೀನಿ, ಈ ಕೆಲಸ ಮಾಡ್ತೀನಿ. ಬದಲಾಗಿ ನನಗ್ ಸ್ವಲ್ಪ ದುಡ್ಡು ಕೊಟ್ರೆ ಸಾಕು, ನಾನ್ ಮಾಡ್ತೀನಿ. ಸರಿ ಸರಿ, ಹಿಂದೆಯಿಂದ ನೂಕು. ಜೋರಾಗಿ ನೂಕ್ಬೇಕು. ನೀನ್ ಹೇಗ್ ವ್ಯವಸ್ಥೆ ಮಾಡ್ತೀಯ? ಮನೇಲಿ ಗಂಡ್ಸು ಅನ್ನಿಸ್ಕೊಂಡವನೇ ಮನೆ ಬಿಟ್ಟು ಹೋಗಿರ್ಬೇಕಾದ್ರೆ. ಅತ್ತೆ 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 ಅತ್ತೆ. ಅತ್ತೆ, ಅಯ್ಯೋ ಅತ್ತೆ, 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 ಅತ್ತೆ ಎದ್ದೇಳಿ ಅತ್ತೆ. ಏನಾಯ್ತು ಅತ್ತೆ ಎದ್ದೇಳಿ. ಅತ್ತೆ? ಅತ್ತೆ ಎದ್ದೇಳಿ. ಎದ್ದೇಳಿ. ಕೈಲಾಗಲ್ಲ ಅಂತ ಏನಾಯ್ತು ನೋಡು. ನಾನೆಲ್ಲ ಮೂಟೆಗಳು ಬೀಳ್ಸಿದ್ಯಾ? ಮತ್ತಿದನ್ ಯಾರು ಕಟ್ಟೋರು? ನೀವೇನ್ ಯೋಚನೆ ಮಾಡ್ಬೇಡಿ, ನಾವು ಕಟ್ಕೊಡ್ತೀವಿ. ಇಲ್ಲ ಇಲ್ಲ,
ಯಾರು ಏನು ಮಾಡಬಾರ್ದು. ಬಿಡಿ ನನ್ನ. ನಾನು ಆ ಗಾಡಿನ ಅಂಗಡಿವರೆಗೂ ತಳ್ಳೇ ಬರೋದು. ಬಿಡಿ ನನ್ನ. ಅತ್ತೆ ನೀವು ಶಾಂತವಾಗಿರಿ, ನೀವು ಶಾಂತವಾಗಿರಿ. ಇಲ್ಲ, ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ. ನಿಮ್ ಪ್ರೀತಿ, ಕಾಳಜಿ, ನೋವು ಎಲ್ಲ ಗೊತ್ತು ನಮ್ಗೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೋಸ್ಕರ ನೀವು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ನ ನೋಡ್ಕೊಳ್ಳೋ ಕರ್ತವ್ಯ ನಮಗೂ ಇದೆ. ನಮಗೋಸ್ಕರ ನೀವು ಈ ರೀತಿ ಕೆಲಸ ಮಾಡೋದು ಸರಿ ಇಲ್ಲ. ಅತ್ತೆ, ಮನೇಲಿ 3 ಗಂಡ್ ಮಕ್ಳನ್ನ ಇಟ್ಕೊಂಡು ಇಷ್ಟೆಲ್ಲ ಕಷ್ಟಪಡೋದ್ ಬೇಕಿಲ್ಲ ನೀವು. ಭೀಮಾ, ಭೀಮಾ, ನಾನೇನ್ ಮಾಡ್ಲಿ? ಮೊದ್ಲು ನೀವು ಮನೆಗ್ ಹೋಗಿ ಗಾಯಕ್ಕೆ ಔಷಧಿ ಹಚ್ಕೊಂಡು ಸುಧಾರಿಸ್ಕೊಳ್ಳಿ. ಅಣ್ಣ, ನೀವು ಹೇಳಿ, ಈ ಗಾಡಿನ ಎಲ್ಲಿಗೆ ತಗೊಂಡ್ ಹೋಗ್ಬೇಕು? ನಾವು ತಳ್ಳೋಕ್ ಸಹಾಯ ಮಾಡ್ತೀವಿ. ಆದ್ರೆ ಗಿದ್ರೆ ಏನಿಲ್ಲ ಅತ್ತೆ. ಭೀಮಾ ಹೇಳಿದ್ ಕೇಳಿಸ್ತಲ್ವಾ? ಸುಮ್ನಿರಿ ನೀವು. ಹೌದು ಅಕ್ಕ, ನೀವಿ ಸ್ಥಿತಿಲಿ ಹೀಗೆಲ್ಲ ಮಾಡೋದು ಸರಿ ಇರಲ್ಲ. ಈಗ ಮಕ್ಳೇನ್ ಮಾಡಕ್ ಹೊರಟಿದಾರೋ ಅದನ್ನ ಮಾಡಕ್ ಬಿಡಿ. ಎದೇಳಿಯತ್ತೆ, ನಿಧಾನವಾಗಿ ಎದೇಳಿಯತ್ತೆ. ಅತ್ತೆ ನಿಧಾನ. ಜಿಜಾಬಾಯಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ರೀ, 1 ನಿಮಿಷ ಊಟ ಮಾಡ್ಕೊಂಡು ಹೋಗಿ. ಬೇಡ, ಹಸ್ವಿಲ್ಲ. ಅಯ್ಯೋ, ಇದೇನ್ ಹೇಳ್ತಿದ್ದೀರಾ ನೀವು? ನೆನ್ನೆ ರಾತ್ರಿನೂ ಬರೀ ನೀರ್ ಕುಡ್ದೆ ಮಲ್ಕೊಂಡ್ರಿ. ನೋಡಿ, ಈಗಾಗ್ಲೇ ಅಡ್ಗೆ ಆಯ್ತು. ಬನ್ನಿ, 1 ಚಪಾತಿ ತಿನ್ಕೊಂಡು ಹೋಗಿ. ರಾತ್ರಿ ಹಗಲು ನಿನಗೆ ಮಾತ್ರ ಆಗ್ತಿರೋದು. ನಾನು ಸುಮ್ಮನೆ ಸಮಯ ದುಡ್ತಿದ್ದೀನಿ ಅಷ್ಟೇ. ಮತ್ತೆ ನಿಂಗೆ ನೋವಾಗ್ಬೇಕು ಅಂತ ಹೇಳ್ತಿಲ್ಲ, ಮನ್ಸಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನೀ ನನ್ನ ಹೆಂಡ್ತಿ. ನಿನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳಿ ನಾನು? ರಾಮ್ಜಿ ನಮಸ್ತೆ. ನೀವಿಲ್ಲಿ? ನಿಮ್ಮಿಂದ ಇವತ್ತು ನಾನು ನನ್ನ ಮಗನ ಶಾಲೆ ಕಳಿಸ್ತಿದ್ದೀನಿ. ನಿಮ್ಮ ಮಾತು ನಂಗೆ ತುಂಬಾ ಹಿಡಿಸ್ತು. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಒಳ್ಳೇದಾಗ್ಲಿ. ತಗೊಳ್ಳಿ, ಇದು ನಿಮ್ಗೆ. ಇವತ್ತು ನನ್ನ ಮಗನ ಶಾಲೆಗೆ ಸೇರಿಸಿ ಬಂದಿದ್ದೀನಿ. ಅದೇ ಖುಷಿಲ್ ನನ್ನ ಹೆಂಡತಿ ಹೋಳಿಗೆ ಮಾಡಿ ಕಳಿಸಿದಾಳೆ. ಇದಕ್ಕೆಲ್ಲ ಕಾರಣ ನೀವೇ ಆಗಿರೋದ್ರಿಂದ ಈ ಹೋಳಿಗೆ ನಿಮ್ಗೋಸ್ಕರ ತಂದಿದ್ದೀನಿ. ತಗೊಳ್ಳಿ. ಕೊಡಿ. ನಮಸ್ತೆ. ನಾವೆಲ್ಲ ಭೀಮರಾವ್ ಹತ್ರ ಕ್ಷಮೆ ಕೇಳೋಕ್ ಬಂದಿದ್ದೀವಿ. ಅದ್ರ ಜೊತೆಗೆ ಅವನಿಗಿಷ್ಟ ಆಗೋ ಹೋಳಿಗೆನೂ ತಂದಿದ್ದೀವಿ. ಭೀಮಾ, ಇದನ್ನೆಲ್ಲ ನೀನೊಬ್ನೇ ತಿನ್ಬಿಡ್ತೀಯಾ? ಹ್ಞೂ ಅಪ್ಪ, ತಿಂತೀನಿ. ಈಗಷ್ಟೇ ಹಸಿವಿಲ್ಲ ಅಂತಿದ್ರಲ್ಲ, ಆದ್ರೆ ಭೀಮಂಗ್ ಇಷ್ಟವಾದ ಹೋಳಿಗೆ ಬಂದ್ ಕೂಡ್ಲೆ ಹಸ್ವಾಗೋಯ್ತಾ ನಿಮ್ಗೆ? ಜೀಜಾಬಾಯಿ, ಹಸ್ವಿರೋಕ್ಕೂ ಹಸ್ವಾಗದೆ ಇರೋದಕ್ಕೂ ವ್ಯತ್ಯಾಸ ಕಂಡ್ಕೊಂಡ್ರೆ ಜೀವನ ಸುಲಭ ಆಗತ್ತೆ. ನಮ್ ಸಂಸಾರನೂ ಸಂತೋಷವಾಗಿರುತ್ತೆ. ಭೀಮಾ, ನಿನ್ನಿಂದ ಹೆಚ್ಚು ದಿನ ದೂರ ಇರಕ್ಕಾಗಲ್ಲ ನನ್ನ ಕೈಲಿ. ಆದಷ್ಟು ಬೇಗ ಸೇರೋಣ, ಮತ್ತೆ ಒಂದಾಗೋಣ, ಮತ್ತೆ ಜೊತೆಲಿ ಕೂತ್ಕೊಂಡು ಹೋಳಿಗೆನೂ ತಿನ್ನೋಣ. ಇವರು ಮತ್ತೆ ಭೀಮಾ ಒಂದಾಗೋದನ್ನ ತಡಿಬೇಕು ಅಂದ್ರೆ
ನಮಗೆ ನಮ್ದೇ ಆದ ಒಂದು ಮಗು ಬೇಕು. ಆದ್ರೆ ಇವರು ಏನಾದ್ರೂ ಉಪಾಯ ಮಾಡಲೇಬೇಕು. ನಾನು ಮಾಡೇ ಮಾಡ್ತೀನಿ ಕೂಡ. ಭೀಮಾ, ರಾಮ್ಜಿ ಇವರಿಬ್ರು ಇನ್ಯಾವತ್ತೂ ಸೇರ್ದಿರೋ ಹಾಗೆ ನೋಡ್ಕೋಬೇಕು. ಆಮೇಲೆ ನಮ್ ದಾರಿ ನಮ್ಗೆ, ಭೀಮನ್ ದಾರಿ ಭೀಮನ್ಗೆ. ಅತ್ತೆ ತಗೊಳ್ಳಿ, ಇದು ಅಡುಗೆ ಸಾಮಾನು, ಇದು ತರಕಾರಿ, ಇದು ಉಳ್ದಿರೋ ದುಡ್ಡು. ಅತ್ತೆ, ಈ ದಿನಸಿ ಎಷ್ಟು ದಿನ ಬರ್ಬೋದು? ಇದು ನಾಳೆ ರಾತ್ರಿವರೆಗೂ ಬರ್ಬೋದು. ಹಾಗಾದ್ರೆ ನಾಡಿದ್ದಕ್ಕೆ ಈಗ್ಲಿಂದಾನೇ ವ್ಯವಸ್ಥೆ ಮಾಡ್ಕೋಬೇಕು. ನಾಡಿದ್ದಕ್ಕೆ ಮಾತ್ರ ಅಲ್ಲ, ಸ್ವಲ್ಪ ದಿವಸಗಳ ಮಟ್ಟಿಗೆ ನಾನೇ ವ್ಯವಸ್ಥೆ ಮಾಡ್ತೀನಿ. ಆನಂದ, ಭೀಮಾ ತಗೊಳ್ಳಿ, ಇದು ನಿಮ್ಮಿಬ್ಬರ ಸಂಬಳ. ಸಂಬಳ ಅಂತ ಹೇಳಿ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ಇಡೀ ತಿಂಗಳದು ಇಟ್ಕೋ. ಇಷ್ಟನ್ನಾದ್ರೂ ಮಾಡ್ಬೋದಲ್ವಾ ನಾನು? ಬೇಡ ಯಜಮಾನ್ರೆ, ನನ್ಗೆ ಪದೇ ಪದೇ ನಿಮ್ಗೆ ಬೇಡ ಅಂತ ಹೇಳಕ್ ಇಷ್ಟ ಆಗಲ್ಲ. ಆದ್ರೆ ನಾನ್ ಕೆಲ್ಸ ಮಾಡಿರೋದ್ ಬರೀ 5 ದಿನ ಮಾತ್ರ ಅಲ್ವಾ? ಆನಂದಣ್ಣ 2 ದಿನ ಮಾಡಿದ್ದಾರೆ. ಇಷ್ಟು ದಿನಕ್ಕೆ ಎಷ್ಟು ಸಂಬಳ ಆಗುತ್ತೋ ಅಷ್ಟನ್ನ ನಾನು ಇಟ್ಕೋತೀನಿ. ಉಳ್ದಿದ್ದನ್ನ ವಾಪಸ್ ತಗೊಂಡ್ಬಿಡಿ. ಜೀವನದಲ್ಲಿ ನಾನು ತುಂಬಾ ಜನ ನೋಡಿದ್ದೀನಿ, ಆದ್ರೆ ನಿನ್ನಂಥವ್ನ ನಾನು ನೋಡಿಲ್ಲ. ಸಾಲ ತಗೊಂಡು ಮರ್ತವ್ರನ್ನ ನೋಡಿದ್ದೀನಿ, ಏನು ಮಾತಾಡದೆ ದುಡ್ಡು ತಗೊಂಡವ್ರನ್ನ ನೋಡಿದ್ದೀನಿ. ಆದ್ರೆ ನೀನೊಬ್ನೇ ನೋಡು, ದುಡ್ಡನ್ನ ವಾಪಸ್ ಕೊಡ್ತಾ ಇರೋದು. ನೀನು ಅದ್ಭುತನಪ್ಪ ಭೀಮಾ. ಈ ನಿಯತ್ತನ್ನ ಜೀವನ ಪೂರ್ತಿ ಉಳಿಸ್ಕೊ. ನನ್ನಂಥ 100 ಶ್ರೀಮಂತರು ಕೂಡ ನಿನ್ನ ನಿಯತ್ತಿನ ಗುಣದ ಮುಂದೆ ತಲೆ ತಗ್ಸ್ ನಿಂತ್ಕೋತಾರೆ. ನನಗೆ ಸಂತಾನ ಬೇಕು. ತೊಂದ್ರೆ ಯಾರಲ್ಲಿದೆ ಅಂತ ಗೊತ್ತಿದ್ಯಾ? ನಮ್ಮ ಮಧ್ಯೆ ಗಂಡ ಹೆಂಡತಿ ಅನ್ನೋ ಸಂಬಂಧನೇ ಇಲ್ಲ. ಮತ್ತೆ ಅದು ಸಾಧ್ಯ ಆಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಹೀಗಿದ್ರೆ ನಾನೇನ್ ಹೇಳಕ್ಕಾಗುತ್ತೆ? ಮನ್ಸಿಂದ ಅವ್ರು ನನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ. ಗಂಡ ಅನ್ನೋ ಹಕ್ಕು ಚಲಾಯಿಸಿಲ್ಲ. ಯಾವ್ದಾದ್ರೂ ಔಷಧಿಯಿಂದ ಅವ್ರಿಗೆ ಪ್ರಜ್ಞೆ ತಪ್ಪೋ ಹಾಗಿದ್ರೆ ಸಾಕು. ಸರಿ ಇರು, ಔಷಧಿ ಮಾಡ್ಕೊಡ್ತೀನಿ. ವೈದ್ಯರೇ, ನಂಗೆ ಔಷಧಿ ಕೊಡಿ. ನಾನು ಈಗಿಂದಲೇ ಸತಾರಾಗ ಹೋಗ್ಬೇಕು. ನಿಮ್ಮ ಔಷಧಿಯಿಂದ ಸಾಯೋ ತರ ಇದ್ದ ನಮ್ಮ ಅಜ್ಜಿ ಬದುಕಿದ್ದಾರೆ. ಈಗ ನೀವು ಕೊಟ್ಟಿದ್ದ ಔಷಧಿ ಖಾಲಿ ಆಗೋಗಿದೆ. ಈಗ ಔಷಧಿ ಬೇಕಾಗಿದೆ, ಬೇಕು ಕೊಡಿ. ಸರಿ ಇರಿ, ನಾನು ಈಗಲೇ ಕೊಡ್ತೀನಿ. ನೋಡಿ, ನೀವೀಗ ಸತಾರಾಗ ಹೊರಟಿದ್ದೀರಾ? ನನ್ಗೊಂದು ಸಹಾಯ ಮಾಡ್ತೀರಾ? ಅದೇನಂತ ಹೇಳಿ. ಸತಾರಾದಲ್ಲಿರೋ ಸಕ್ಪಾಲ್ ಅವ್ರ ಮಗ ಭೀಮ್ರಾವ್ಗೆ ಒಂದು ವಿಷಯ ಮುಟ್ಟಿಸ್ತೀರಾ? ಸಕ್ಪಾಲ್? ಹೌದು, ಕೆಳವರ್ಗದವರು. ಆದ್ರೆ ನಿಮ್ ಮನೆಯೊಳಗೇನು ಹೋಗೋದು ಬೇಡ. ಭೀಮ್ರಾವ್ನ ಹೊರಗೆ ಕರೆದು ನನ್ನ ವಿಷಯ ಅವನಿಗೆ ಮುಟ್ಸಿ ಸಾಕು. ಸರಿ, ಏನ್ ವಿಷಯ ಹೇಳ್ಬೇಕು? ಅದು ಅವನ ಹತ್ರ ಹೇಳ್ತೀನಿ.
ಕೇಳಿಸ್ಕೊ, ಏನಾದ್ರೂ ಪುರಂಜನಾನೋ ಇನ್ಯಾರೇ ಬಂದು ಕೇಳಿದ್ರು, ಹೆದರ್ಸಿ ಬೆದರ್ಸಿ ಕೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಬರಬಾರ್ದು. ಬಾಯಿಗೆ ಬಿಟ್ರೆ ಕತ್ತರ್ಸಾಕ್ಬಿಡ್ತೀನಿ. ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ ಇಂಥ ಕೆಲ್ಸಕ್ಕೆ ಕೈ ಹಾಕ್ಬೇಡಿ ಅಂತ, ಆದ್ರೆ ಮುಚ್ಚು ಬಾಯಿ. ಚಿದಾನಂದ್ರೆ, ಇಂಥವ್ರ ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ದುಡ್ಡಿಂದ ಮಾತ್ರ ಸಾಧ್ಯ ಆಗೋದು. ಒಂದೆರಡು ಪೈಸೆ ಜೇಬಿಗೆ ಇಳಿಸ್ಬಿಡಿ, ಆಗ ಅವನೇ ಬಾಯಿ ಮುಚ್ತಾನೆ. ಆದ್ರೆ ನಾನ್ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ಚಿದಾನಂದ್ರೆ, ದುಡ್ಗೆ ಏನ್ ಬರ ಇದೆ ನಿಮ್ಗೆ? ಚಿದಾನಂದ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ದುಡ್ಡು ಕೊಡಿ ಸಾಕು, ಆಗ್ಲೇ ಈ ಪುರಂಜನ ಮತ್ತವನ್ ಕಡೆಯವ್ರ ಬಾಯಿ ಮುಚ್ಚಕ್ಕಾಗತ್ತೆ. ಕೊಟ್ಬಿಡಿ. ತಗೋ, ತಗೊಳ್ಳೋ, ಹಿಡ್ಕೋ ಇದನ್ನ. ನಾವು ಹೇಳ್ದಂಗೆ ಮಾಡ್ಬೇಕು ಅಷ್ಟೇ, ಗೊತ್ತಾಯ್ತಾ? ತೊಲಗೋ ಇಲ್ಲಿಂದ. ಇದ್ಯಾಕೋ ಸರಿ ಇಲ್ಲ ಮಂಗೇಶ, ಪದೇ ಪದೇ ನಾನೊಬ್ನೇ ದುಡ್ಡು ಖರ್ಚು ಮಾಡ್ತಿದ್ದೀನಿ. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಮ್ಮ ಆಚಾರಗಳನ್ನ ರಕ್ಷಣೆ ಮಾಡಕ್ ಹೇಗಾಗತ್ತೆ? ನಾವು ಆ ಅಧರ್ಮಿ ಭೀಮ್ರಾವ್ಗೆ ದೇವರ ಶಕ್ತಿ ಏನು ಅಂತ ತೋರ್ಸೋದಾದ್ರೂ ಹೇಗೆ? ಆದ್ರೆ ಇದು ಸಾಮೂಹಿಕ ಸಮಸ್ಯೆ, ಇದರಲ್ಲಿ ವೈಯಕ್ತಿಕ ನಷ್ಟ ಯಾಕಾಗ್ಬೇಕು ಗುರುಗಳೇ? ಇದು ಸಾಮಾಜಿಕ ಸಮಸ್ಯೆ. ಇಲ್ಲಿ ವೈಯಕ್ತಿಕ ಅನ್ನೋ ಪದ ಎಲ್ಲಿಂದ ಬರುತ್ತೆ? ಮತ್ತೆ ನೆನ್ಪಿಟ್ಕೋ, ಹಣ ಖರ್ಚು ಮಾಡೋದಕ್ಕೆ ಇರೋ ಒಳ್ಳೆ ದಾರಿ ಅಂದ್ರೆ ಅದು ಧರ್ಮ. ಇದರಲ್ಲಿ ನಿನಗೇನಾದ್ರೂ ತೊಂದರೆ ಆಗ್ತಿದ್ರೆ ನೀನ್ ನಮ್ಮನ್ನ ಈಗ್ಲೇ ಬಿಟ್ಟು ಹೋಗ್ಬಹುದು. ನೀನಿರೋ ಈ ಭ್ರಮೆಯಿಂದ ಹೊರಗಡೆ ಬಾ. ನಿನ್ನೀ ಹಣ, ನಿನ್ನ ಆಸ್ತಿ ನಮ್ಮ ಆಚಾರಗಳನ್ನ ಕಾಪಾಡಲ್ಲ. ಗುರುಗಳೇ, ಏನು ಅಂತ ಮಾತಾಡ್ತಿದ್ದೀರಾ? ಚಿದಾನಂದ್ರು ನಿಮ್ ಸನ್ನಿಧಾನ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಹಾಗಿದ್ರೆ ಯೋಚನೆ ಮಾಡ್ಲಿ. ಚಿದಾನಂದ್ರೆ, ಇನ್ಯಾವತ್ತು ಗುರುಗಳ ಮುಂದೆ ನಿಮ್ ಅತೃಪ್ತಿನ ಹೊರಗೆ ಹಾಕ್ಬೇಡಿ. ಮನ್ಸಲ್ ಕೂಡ ಬರಬಾರ್ದು. ಹೌದು ಚಿದಾನಂದ್ರೆ. ತಗೊಳ್ಳಿ. ಅಡ್ಗೆ ಆಗಿದೆ, ಊಟ ಬಡಿಸ್ತೀನಿ. ಬೇಡ, ನಂಗೆ ಹಸುವಿಲ್ಲ ಈಗ, ತುಂಬಾ ಸುಸ್ತಾಗಿದೆ. ನಾನು ಮಲ್ಕೊಳಕ್ ಹೋಗ್ತೀನಿ. ಹಾ ಸರಿ, ಮಲ್ಕೊಳಕ್ ಹೋಗಿ. ಊಟ ಮಾಡಿ ಅಂತೆಲ್ಲ ಒತ್ತಾಯ ಮಾಡಲ್ಲ ನಾನು, ಆಮೇಲೆ ಬೈತೀರಾ ನೀವು ಮತ್ತೆ. ಆದ್ರೆ ನೀವ್ ಖಾಲಿ ಹೊಟ್ಟೆಲ್ ಮಲ್ಕೊಳ್ದಿರತ್ರ ನೋಡ್ಕೊಳ್ಳೋದು ಹೆಂಡತಿಯಾಗಿ ನನ್ನ ಕರ್ತವ್ಯ ಅಲ್ವಾ? ನಾನು ಹಾಲ್ ತಗೊಂಡ್ ಬರ್ತೀನಿ, ಅದನ್ನಾದ್ರೂ ಕುಡಿಲೇಬೇಕು.
ತಗೊಳ್ಳಿ. ಕುಡಿತಾ ಇರಿ. ಅಷ್ಟರಲ್ಲಿ ನಾನು ಹಾಸಿಗೆ ಸರಿ ಮಾಡಿ ಬರ್ತೀನಿ. ಒಂದ್ಸಲ ನಂಗೆ ಮಗು ಆದ್ರೆ ಸಾಕು. ಅದಾದ್ಮೇಲೆ ರಾಮ್ಜಿ ನಾನು ಮಾಡಿದ್ದನ್ನು ತಿನ್ಕೊಂಡು ಬಿದ್ದಿರ್ತಾರೆ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾರೆ. ಅಪ್ಪಂಗೊಂದು ಪತ್ರ ಬರಿಬೇಕು. ಆ ಪತ್ರದಲ್ಲಿ ದುಡ್ಡು ತಲುಪ್ತು ಅಂತ ಬರಿಬೇಕು. ಇದರಿಂದ ಅಪ್ಪಂಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಹಾಗೆ ಪತ್ರದ ಮೂಲಕ ನಾವಿಬ್ರು ಮಾತಾಡ್ದಂಗೂ ಆಗುತ್ತೆ. ಅಪ್ಪ, ನೀವು ಕಳಿಸ್ಕೊಟ್ಟ ದುಡ್ಡು ತಲುಪಿದೆ. ಈ ದುಡ್ಡಿಂದ ತುಂಬ ಸಹಾಯ ಆಗಿದೆ. ಹಾಗೆ ಹೇ ಹುಡುಗ, ನಾನು ಭೀಮರಾವ್ನ ನೋಡ್ಬೇಕಿತ್ತು. ಕರಿ ಅವನ್ನ. ಹಾ, ನಾನೇ ಭೀಮರಾವ್. ಏನ್ ಹೇಳಿ? ಜೀಜಾಬಾಯಿ ನಿನ್ಗೊಂದು ಸಂದೇಶ ಕಳಿಸಿದ್ದಾರೆ. ಹಾ, ಹೇಳಿ. ಏನ್ ಸಂದೇಶ? ನಿಮ್ ತಂದೆ ಕಳಿಸ್ಕೊಟ್ಟಿರೋ ಹಣದಿಂದ ನೀವು ತುಂಬಾ ಸಂತೋಷವಾಗಿದ್ದೀರಾ ಅಲ್ವಾ? ಯಾಕಂದ್ರೆ ನಿಮ್ಗೆ ಹಣ ಸಿಕ್ಕಿದೆ. ಆದ್ರೆ ಆ ಹಣನ ಸಾಲ ತಗೊಂಡು ನಿಮ್ಗೆ ಕಳ್ಸಿಕೊಟ್ಟಿದಾರಂತೆ. ಯಾಕಂದ್ರೆ ನಿಮ್ಗೆ ಉಪಯೋಗಕ್ಕಾಗ್ಲಿ ಅಂತ. ಬೇರೆ ಮನೆ ಮಾಡಿರೋದ್ರಿಂದ ಅಪ್ಪಂಗೆ ನೆಮ್ಮದಿ ಬರಬೇಕು ಅಂದ್ರೆ, ನಿಮ್ಮ ಅಪ್ಪನಿಗೆ ನೆಮ್ಮದಿ ಸಿಗಬೇಕು ಅಂದ್ರೆ ನಿಮ್ಮ ಅಪ್ಪನಿಗೆ ಪತ್ರ ಬರೆದು ಹಾಕು. ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ. ಇದನ್ನ ನೀನೊಬ್ಬ ಮಾತ್ರ ಮಾಡಕ್ ಸಾಧ್ಯ. ಯಾಕಂದ್ರೆ ನಿಮ್ಮಪ್ಪ ನಿನ್ನ ಮಾತು ಮಾತ್ರ ಕೇಳೋದಂತೆ. ಜೀಜಾಬಾಯಿ ನಿಂಗೊಬ್ಬನಿಗೆ ಈ ವಿಷಯ ತಿಳಿಸೋದಕ್ಕೆ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ನಂಗೆ ದುಡ್ಡು ಕೊಟ್ಟು ಇಲ್ಲಿವರೆಗೂ ಕಳ್ಸಿದ್ದಾರೆ. ನೀವು ನಿಜ ಹೇಳ್ತಿದ್ದೀರಾ? ವಿಷಯ ತಿಳಿದ ಮೇಲೂ ವಿಷಯ ಹೇಳಿ ಕಳ್ಸಿರೋರ ಮೇಲೆ ನಂಬಿಕೆ ಇಲ್ವಾ? ಮತ್ತೆ ಸಂದೇಶದ ಮೇಲೆ ಯಾಕೆ ಸಂದೇಹ ನಿನ್ಗೆ? ನೀನು ಬುದ್ಧಿವಂತ ಇದ್ಯಾ ಅಲ್ವಾ? ಅಪ್ಪಂಗೆ ಪತ್ರ ಬರ್ದು ಕಳ್ಸು. ಜೀಜಾಬಾಯಿ, ನೀವೀ ಮನೆಗೆ ತಾಯಿ ಸ್ಥಾನ ತುಂಬೋಕ್ ಬಂದ್ರಿ. ಆದ್ರೆ ನೀವು ತಾಯಿನೂ ಆಗ್ಲಿಲ್ಲ, ನಮ್ಮನ್ನ ಅರ್ಥ ಕೂಡ ಮಾಡ್ಕೊಳ್ಳಿಲ್ಲ. ಆದ್ರೆ ನಾವು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಿಮಗ್ ಹೇಗ್ ಬೇಕೋ ಹಾಗೆ ಪತ್ರ ಬರಿತೀನಿ. ಭೀಮ ಎಷ್ಟು ಗಟ್ಟಿ ಇದ್ದಾನೆ. ತನ್ನೆಲ್ಲ ದುಃಖನ ಸಹಿಸ್ಕೊಂಡು ಇನ್ನೊಬ್ರಿಗೆ ನೋವು ಆಗದೆ ಇರೋ ತರ ನಡ್ಕೋತಾನೆ. ಅತ್ತೆ,
ಅಮ್ಮ ಭೀಮನ್ ಒಳ್ಳೆತನ ಉಪಯೋಗಿಸ್ಕೋತಿದ್ದಾರೆ. ನನಗನ್ನಿಸ್ತಿದೆ ಭೀಮನು ತಪ್ಪು ಮಾಡ್ತಿದ್ದಾನೆ ಅಂತ. ಆದ್ರೆ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ, ಕಾರಣ ಕೂಡ ಕೊಡಕ್ಕಾಗಲ್ಲ. ಕಾಲ ಬಂದೇ ಬರುತ್ತೆ, ಅಪ್ಪ ಮಗ ಮತ್ತೆ ಒಂದಾಗ್ತಾರೆ. ಆವಾಗ್ಲಾದ್ರೂ ಜೀಜಾಬಾಯಿಗೆ ತಾನ್ ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ಏನಾಗ್ತಿದೆ ನನಗೆ ಏನೋ ಗೊತ್ತಾಗ್ತಲ್ಲ. ಏನೋ ಒಂಥರ ಆಗ್ತಿದೆ. ಸುಸ್ತಾಗಿರ್ಬೋದು ನೀವು. ಬನ್ನಿ ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಮಲ್ಕೊಳ್ಳಿ. ರೀ, ಎದ್ದೇಳಿ, ಎದ್ದೇಳಿ. ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ನೆನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ನಡೆದದ್ದು ಏನಾಯ್ತು ರಾತ್ರಿ? ಅದನ್ನ ಹೇಗೆ ಹೇಳಿ ನಿಮ್ಗೆ? ಹೇಳು, ಏನಾಯ್ತು ಅಂತ. ಈಗ ಇವರು ಪ್ರಜ್ಞೆ ತಪ್ಪಿ ಮಲಗಿರೋದ್ರಿಂದ ಏನಾಗ್ತಿದೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಿರಲ್ಲ. ಬೆಳಿಗ್ಗೆ ಎದ್ದಾಗ ನಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಏನ್ ನಡಿಬೇಕೋ ಅದು ನಡೀತು ಅಂತ ಹೇಳಿದ್ರೆ ಅವ್ರದನ್ನ ಅಲ್ಲಗಳೆಯೋದಕ್ಕೂ ಆಗಲ್ಲ. ಹೇಗಿದ್ರು ಇವ್ರಿಗೆ ನೆನಪು ಇರೋದಿಲ್ವಲ್ಲ. ರಾಮ್ಜಿಗೆ ಒಂದ್ಸಲ ತಪ್ಪಿನ ಭಾವನೆ ಮೂಡಿದ್ರೆ ಸಾಕು, ಆಮೇಲೆ ನಿಧಾನವಾಗಿ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗತ್ತೆ. ಆಮೇಲೆ ಸ್ವಾಭಾವಿಕವಾಗಿ ನಾವಿಬ್ರು ಗಂಡ ಹೆಂಡತಿಯಾಗಿ ಜೀವನ ಸಾಗಿಸ್ಬೋದು. ಹೇಳು. ಅದೇ ನೀವು ಯಾವ್ದಾಗ್ಬಾರ್ದು ಅನ್ಕೊಂಡಿದ್ರೋ, ಮತ್ತೆ ನಾನು ನಿಮ್ಮ ಹೆಂಡತಿಯಾಗಿ ಏನು ಇಷ್ಟಪಡ್ತಿದ್ನೋ ಅದೇ ಆಯ್ತು. ಇದರಿಂದ ನನಗೇನು ಬೇಸರ ಇಲ್ಲ. ಬದಲಾಗಿ ಜೀವನದಲ್ಲಿ ನಾನು ಮೊದಲನೇ ಸಲ ಸಂತೋಷವಾಗಿದ್ದೀನಿ. ಈ ನಿನ್ನ ಕೈಯಲ್ಲಿ ಮಂಗಳಾರತಿ ಇದೆ,
ಅದ್ರ ಮೇಲೆ ಕೈ ಇಟ್ಟು ಹೇಳು, ನೀನ್ ಹೇಳ್ತಿರೋದೆಲ್ಲ ಸತ್ಯ ಅಂತ. ಈ ದಿನಸಿ ಎಷ್ಟು ದಿನ ಬರ್ಬೋದು? ಇದು ನಾಳೆ ರಾತ್ರಿವರೆಗೂ ಬರ್ಬೋದು. ನೀವೆಲ್ಲ ಚಹಾ ಕುಡಿತಾ ಇರಿ, ನಾನು ಹಾಲು ಕುಡಿತಾನೆ ಓದೋದು ಮುಗಿಸ್ಕೊಂಡ್ ಬಿಡ್ತೀನಿ. ಇನ್ನ ಒಂದ್ಸಲ ಚಹಾ ಮಾಡಕ್ಕೆ ಈ ಹಾಲಾದ್ರೆ ಸಾಕು. ನಾನು ಎಷ್ಟೇ ದೊಡ್ಡವನಾದ್ರೂ ನಾನು ಹಾಲನ್ನೇ ಕುಡಿಯೋದು ಅಮ್ಮ. ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ನಂಬಿಕೆ ಇರ್ತಿತ್ತು. ಈ ರೀತಿ ನನಗೆ ಮೊದಲನೇ ಸಲ ಏನಾದ್ರೂ ಆಗಿದ್ದಿದ್ರೆ ನಂಬಿಕೆ ಇರ್ತಿತ್ತು. ಒಂದು ವೇಳೆ ನೀನು ಹಾಲಲ್ಲಿ ಔಷಧಿ ಹಾಕೋದನ್ನ ನೋಡದೆ ಇದ್ದಿದ್ರೆ ಜೀಜಾಬಾಯಿ ಇದೇ ಥರನೇ ನನ್ನ ಮೇಲೆ ಆ ನೃತ್ಯದವಳು ಮಾಡಿದ್ಲು. ಅವಳು ಕುಣಿಯೋಳಾಗಿದ್ಲು, ಅದಕ್ಕೆ ತಪ್ಪನ್ಸಿಲ್ಲ. ಯಾಕೆಂದ್ರೆ ಇಂಥ ಕೆಲಸ ಎಲ್ಲ ಅವಳು ಬಹಳ ಸುಲಭವಾಗಿ ಮಾಡಿಬಿಡ್ತಾಳೆ. ಆದ್ರೆ ನೀನು ಬಹಳ ದೊಡ್ಡ ತಪ್ಪು ಮಾಡಿದೀಯ. ಸ್ವಲ್ಪ ಯೋಚನೆ ಮಾಡು. ಚಂಪಾಬಾಯಿನ ಜನರ ಮುಂದೆ ಬಹಿರಂಗ ಪಡಿಸೋದ್ರಲ್ಲಿ ಭೀಮನ್ ಜೊತೆ ನೀನು ಇದ್ದೆ ತಾನೆ? ನೀವೆಲ್ಲ ಸೇರ್ಕೊಂಡು ಅದೆಷ್ಟು ಶಾಪ ಹಾಕಿದ್ರಿ ಆ ನಾಟ್ಯದೊಳಗೆ. ಅವತ್ತು ನೀನನ್ನ ಏನೋ ಅಂತ ಅನ್ಕೊಂಡಿದ್ದೆ. ನಂತರ ಮದುವೆಗೂ ಒಪ್ಕೊಂಡೆ ನಾನು. ಆದ್ರೆ ಆ ನಾಟ್ಯದವಳು ಹೇಗ್ ಮಾಡಿದ್ಲೋ ಅದೇ ತರನೇ ನೀನು ಮಾಡಿದ್ಯಾ. ಆದ್ರೆ ನಾನ್ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನೀವೇ ನಂಗೆ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿರೋದು. ಆದ್ರೆ ನೀವ್ ನನಗೆ ಹೆಂಡತಿ ಅನ್ನೋ ಸ್ಥಾನನೂ ಕೊಟ್ಟಿಲ್ಲ, ಆ ಹಕ್ಕನ್ನು ಕೊಟ್ಟಿಲ್ಲ. ತಪ್ಪು ಆಗಿರ್ಬೋದು, ಆದ್ರೆ ಒಂದು ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ತಪ್ಪನ್ನ ನಾವು ಸರಿ ಅನ್ನಕ್ಕಾಗಲ್ಲ. ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ಈ ಸತ್ಯನ ನೀನು ಒಪ್ಕೊಳ್ಳೇಬೇಕು. ನನಗನ್ಸಿದ್ರೆ ನಿನ್ನೆ ರಾತ್ರಿನೇ ನಾನು ಹೇಳ್ಬಿಡ್ತಿದ್ದೆ. ಆದ್ರೆ ನಾನು ನೋಡ್ಬೇಕಿತ್ತು ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಜೀಜಾಬಾಯಿ, ಇನ್ಮುಂದೆ ಯಾವತ್ತೂ ಇಂಥ ಕೆಟ್ಟ ಪ್ರಯತ್ನಕ್ಕೆ ಕೈ ಹಾಕ್ಬೇಡ. ಅವಳು ಕುಣಿಯೋಳಾಗಿದ್ಲು, ಆದ್ರೆ ನೀನು ನನ್ನ ಹೆಂಡ್ತಿ. ಯಾಕೆಂದ್ರೆ ಹೆಂಡ್ತಿ ಆದವಳು ಗಂಡಂಗೆ ಮೋಸ ಮಾಡಲ್ಲ. ಬದಲಾಗಿ ಗಂಡನ ಪ್ರತಿ ಕಷ್ಟಕ್ಕೂ ಜೊತೆಯಾಗಿ ನಿಲ್ತಾಳೆ, ವಿಶ್ವಾಸ ಮೂಡಿಸ್ತಾಳೆ. ನೋಡಿದ್ರ, ಒಂದ್ ಖುಷಿ ಏನು ಅಂದ್ರೆ ಇಷ್ಟೆಲ್ಲ ಕಷ್ಟಗಳ ಮಧ್ಯೆನೂ ಭೀಮನ್ಗೆ ಓದಿನ ಮೇಲಿನ ಆಸಕ್ತಿ ಕಡಿಮೆ ಆಗಿಲ್ಲ. ಹೌದು, 2-3 ದಿನದಲ್ಲಿ ನಾನು ಏನಾದ್ರೂ ಹುಡ್ಕೋತೀನಿ. ಆಗ ದುಡ್ಡಿಗೇನು ಸಮಸ್ಯೆ ಆಗಲ್ಲ. ಹೌದು ಬಾಲಣ್ಣ, ನೀವೇನೋ ಯೋಚನೆ ಮಾಡಬೇಡಿ. ನಾನು ಇದೀನಲ್ಲ, ನಾನು ಕೆಲಸ ಹುಡುಕ್ತೀನಿ. ಹೇಗಿದ್ರು ಅಪ್ಪನೂ ದುಡ್ಡು ಕಳಿಸ್ತಾರೆ. ಪದೇ ಪದೇ ದುಡ್ಡಂತೂ ಕಳ್ತಾನ ಆಗಲ್ಲ.
ನಿಮ್ಮ ಅಪ್ಪನಿಗೆ ನೆಮ್ಮದಿ ಸಿಗಬೇಕು ಅಂದ್ರೆ ನಿಮ್ಮ ಅಪ್ಪನಿಗೆ ಪತ್ರ ಬರೆದು ಹಾಕು, ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ. ಜೀಜಾಬಾಯಿ ನಿಂಗೊಬ್ಬನಿಗೆ ಈ ವಿಷಯ ತಿಳಿಸೋದಕ್ಕೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ನಂಗೆ ದುಡ್ಡು ಕೊಟ್ಟು ಇಲ್ಲಿವರೆಗೂ ಕಳಿಸಿದ್ದಾರೆ. ಮಕ್ಳೇ, ಅಪ್ಪನ್ಗೆ ಇವಾಗ ತಾನೇ ಮದ್ವೆ ಆಗಿದೆ, ಅವ್ರಿಗೂ ಖರ್ಚಿರುತ್ತಲ್ವಾ, ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡೋದು ಬೇಡ. ಆನಂದಣ್ಣ, ನಡಿ ಶಾಲೆಗೆ ಹೋಗೋಣ. ಇನ್ನು ಶಾಲೆಗೆ ಹೋಗೋ ಸಮಯ ಆಗ್ಲಿಲ್ವಲ್ಲ. ಹೋಗ್ತಾ ಹಾಗೆ ಕೆಲಸ ಹುಡ್ಕೊಂಡು ಹೋಗ್ತೀವಿ. ನಡಿ ಆನಂದಣ್ಣ. ನಾನು ಈಗ ಕೆಲಸ ಹುಡ್ಕಕ್ ಹೊರಡ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಗುರುಗಳೇ, ಗುರುಗಳೇ, ಊರ್ ತುಂಬಾ ನಿಮ್ ಜೈಕಾರನೇ ಕೇಳಿಸ್ತಿದೆ. ನನಗ್ ಜೈಕಾರ ಹಾಕೋದು ಸಾಕ್ಷಾತ್ ಆ ದೇವರಿಗೆ ಜೈಕಾರ ಹಾಕದ ಹಾಗೆ. ಗುರುಗಳೇ, ಈ ಜೈಕಾರದ ಕೂಗು ಬೇರೆ ವಾತಾವರಣ ಸೃಷ್ಟಿಸಿದೆ. ನಮ್ ಪರಂಪರೆ, ನಮ್ ಆಚಾರ, ನಮ್ ಜೈಕಾರಗಳ ಕೂಗು ನಿರಂತರವಾಗಿ ಮೊಳಗ್ತಾನೆ ಇರಬೇಕು ಗುರುಗಳೇ. ಹೀಗಾಗ್ಬೇಕು ಅಂದ್ರೆ ಈ ಊರಲ್ಲಿರೋ ಪ್ರತಿಯೊಬ್ಬ ಶ್ರೀಮಂತನ ಮನೆ ಮುಂದೆ ಕೂಗಿ ಹೇಳಿ, ನಮ್ಮ ಪರಂಪರೆಯ ರಕ್ಷಣೆಗಾಗಿ ಚಂದಾ ಕೊಡಿ ಅಂತ ಒಂದು ದೊಡ್ಡ ಅಭಿಯಾನ ಪ್ರಾರಂಭ ಆಗ್ಲಿ. ಪ್ರತಿ ಮನೆಗೂ ಹೋಗಿ ಬಡವ ಬಲ್ಲಿದ ಶ್ರೀಮಂತ ಎಲ್ಲರಿಂದಲೂ ಚಂದಾ ಸ್ವೀಕರಿಸಿ ಮತ್ತೆ ಜನರಿಗೆ ಹೇಳಿ, ದಾನ ಮಾಡೋದ್ರಿಂದ ಧನಾಭಾವ ಆಗಲ್ಲ, ಪ್ರತಿಯಾಗಿ ಆ ದೇವ್ರು ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ. ಖಂಡಿತ ಗುರುಗಳೇ, ನಾವು ಈಗ್ಲಿಂದಾನೇ ಈ ಅಭಿಯಾನವನ್ನು ಪ್ರಾರಂಭಿಸ್ತೀವಿ. ಪಂಡಿತ್ರೆ, ನಿಮ್ ಮಾತು ನಿಜ. ನಾವೆಲ್ಲರೂ ಒಟ್ಟಾಗಿ ಈ ಅಭಿಯಾನದ ನಾಯಕರನ್ನಾಗಿ ಚಿದಾನಂದರನ್ನ ಆಯ್ಕೆ ಮಾಡ್ತಿದ್ದೀವಿ. ಬಹಳ ಒಳ್ಳೇದಾಯ್ತು. ಆಚಾರಿ ಚಿದಾನಂದರೇ, ನೀವೇ ದಾನ ನೀಡುವ ಮೂಲಕ ಈ ಅಭಿಯಾನ ಶುರು ಮಾಡಿ. ಚಿದಾನಂದ್ರೆ, ಯೋಚನೆ ಮಾಡಕ್ಕೇನಿದೆ, ನೀವೇ ಇದ್ರ ನಾಯಕರು. ಈ ಶುಭ ಕಾರ್ಯಕ್ಕೆ ಚಾಲನೆ ನೀಡಿ. ಹಾಗಾದ್ರೆ ಮಂಗೇಶ, ನನಗ್ಯಾವ ನಾಯಕತ್ವನೂ ಬೇಡ. ಪದೇ ಪದೇ ನಾನೊಬ್ನೇ ದುಡ್ಡು ಖರ್ಚು ಮಾಡಕ್ಕಾಗಲ್ಲ. ನಾನು ಹೋಗ್ತಿದ್ದೀನಿ. ತಪ್ಪು ಮಾಡ್ತಿದ್ಯಾ ಚಿದಾನಂದ, ನಾಶ ಆಗೋಗ್ತೀಯಾ? ಅಯ್ಯೋ ಚಿದಾನಂದ್ರೆ, ನಿಂತ್ಕೊಳ್ಳಿ ಒಂದು ನಿಮಿಷ. ಏ ಭೀಮರಾವ್, ನೀನೇ ತಾನೇ ಈ ಊರಿಂದ ನನ್ನನ್ನು ಹೊರಗಡೆ ಕಳ್ಸಕ್ ನೋಡಿದ್ದು. ಏನಾಯ್ತೀಗ? ಗುರುಗಳೇ, ಅಂಬೇಡ್ಕರ್ ಗುರುಗಳು ಹೇಳ್ತಿದ್ರು, ನಿಮ್ಮಂತ ಜನರು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದ್ರು ಅಲ್ಲೂ ಸತಾರಾನೇ ಸೃಷ್ಟಿ ಮಾಡ್ತೀರಾ ಅಂತ. ನಮ್ಗೆ ಹೇಗ್ ತೊಂದ್ರೆ ಕೊಡ್ತೀರೋ ಅಲ್ಲೂ ತೊಂದ್ರೆ ಕೊಡಕ್ ಶುರು ಮಾಡ್ತೀರಾ. ಒಂದೇ ಮಾತಲ್ಲಿ ಹೇಳು, ಹೆದರ್ಕೊಂಡೆ ಅಂತ. ನನ್ಗೆ ಯಾರನ್ ಕಂಡ್ರು ಭಯ ಇಲ್ಲ. ಅನ್ಯಾಯವಾಗಿ ನನ್ನ ಶಕ್ತಿನೆಲ್ಲ ಬೇಡದೇ ಇರೋ ಕಡೆ ಉಪಯೋಗ ಮಾಡ್ತಿದ್ದೀನಿ ಅನ್ಸಿದ್ರೆ ನಾನು ಅಲ್ಲಿಂದ ಹಿಂದೆ ಸರಿತೀನಿ. ಹಿಂದೆ ಸರಿಯೋದು ಕೂಡ ಭಯದ ಮತ್ತೊಂದು ರೂಪ ಭೀಮರಾವ್. ಇಲ್ಲ, ಬುದ್ಧಿವಂತಿಕೆ ಅಂತಾನೂ ಅನ್ನಿಸ್ಕೊಳ್ಳುತ್ತೆ. ಅಂಬೇಡ್ಕರ್, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಗುರುಗಳೇ, ನಮ್ ಗುರುಗಳ ಹತ್ರ ಮರ್ಯಾದೆ ಕೊಟ್ಟು ಮಾತಾಡಿ. ಹೋಗ್ಲಿ ಬಿಡು ಭೀಮರಾವ್, ಅವ್ರ ವ್ಯಕ್ತಿತ್ವನೇ ಹಾಗೆ. ಇವ್ರಿಗೆ ಮಾನ ಅವಮಾನಗಳ ವ್ಯತ್ಯಾಸನೇ ಗೊತ್ತಿಲ್ಲ. ಗುರುಗಳೇ, ನಿಮ್ಮ ನಿಜವಾದ ಬಣ್ಣ ಜನರಿಗೆ ಗೊತ್ತಾದ ಮೇಲೆ ನಿಮ್ಮಗಳಿಗೆ ನೆಲೆ ಎಲ್ಲೂ ಸಿಕ್ಕೋದಿಲ್ಲ. ಈ ಸತಾರದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಸಿಕ್ಕಲ್ಲ. ಬಾ ಭೀಮರಾವ್, ಶಾಲೆಗೆ ಹೋಗೋಣ. ನಡಿ ಆನಂದ. ಒಂದು ದೊಡ್ಡ ಮಂದಿರ ಕಟ್ಟೋಣ. ಇದೇ ಹಳ್ಳಿಯಲ್ಲಿ. ಆ ಮಂದಿರದಲ್ಲಿ ದೇವರ ಮೂರ್ತಿಯ ಬದಲಾಗಿ ನನ್ನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿ. ಮತ್ತೆ ದೇವರು ನಮ್ಮಲ್ಲೇ ಇದ್ದಾನೆ. ಮತ್ತೆ ಇದನ್ನ
ಜನರಿಗೆ ಸರಿಯಾಗಿ ಅರ್ಥ ಮಾಡಿಸಿ ಆ ಜನರು ನನ್ನನ್ನ ದೇವರನ್ನಾಗಿ ಆರಾಧಿಸ್ಲಿ, ನನಗೆ ಪೂಜೆ ಮಾಡಲಿ. ಈಗ ನಾನು ಸತಾರದ ತುಂಬ ಯಾವಾಗ್ಲೂ ಒಳ್ಳೇದಕ್ಕೋಸ್ಕರನೇ ತುಂಬಿಕೊಂಡಿರ್ತೀನಿ. ಉಳಿದಂತೆ ಆ ಭೀಮ್ರಾವ್ ಮತ್ತವನ ವರ್ಗದವ್ರಿಗೆ ಗೊತ್ತಾಗ್ಲಿ ನನ್ನ ಸಾಮರ್ಥ್ಯ ಏನು ಅಂತ. ಆದ್ರೆ ಗುರುಗಳೇ, ಮಂದಿರ ಕಟ್ಟೋದಿಕ್ಕೆ ತುಂಬಾ ದುಡ್ಡು ಬೇಕಾಗತ್ತೆ. ದುಡ್ಡು ಎಷ್ಟೇ ಆದ್ರೂ ಪರವಾಗಿಲ್ಲ, ಚಂದ ಎತ್ತಿ ಮಂದಿರ ನಿರ್ಮಾಣ ಮಾಡಿ. ಇದು ನನ್ನ ಆದೇಶ, ಬಾರ್ಬರಿ ಗುರುಗಳ ಆದೇಶ. ತಮ್ಮ ಆಜ್ಞೆ ಗುರುಗಳೇ.